ಇನ್ನು ಸಿದ್ದು ಡಿಕೆಶಿ ನಡುವೆ ಅಧಿಕಾರದ ಗದ್ದುಗೆ ಗುದ್ದಾಟ ತಾರಕಕ್ಕೇರಿದೆ. ಇತ್ತ ಸಚಿವ ಸಂಪುಟದಲ್ಲಿ ಅವಕಾಶ ಸಿಕ್ಕಿಲ್ಲ ಅಂತ ಈಗಾಗಲೇ ಶಾಸಕರು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಕ್ಯಾಬಿನೆಟ್ನಲ್ಲಿ ಅವಕಾಶ ತಪ್ಪುತ್ತೆ ಅಂತ ಕೆಲ ಸಚಿವರಿಗೆ ತಳಮಳ ಶುರುವಾಗಿದೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಕುರ್ಜಿ ಫೈಟ್ ನಡುವೆ ಸಂಪುಟ ಪುನರಚನೆ ಕಸರತ್ತು ನಡೀತಾ ಇದೆ. ಕ್ಯಾಬಿನೆಟ್ ರೀಶಫಲ್ ಕೂಗು ಜೋರಾಗ್ತಿದೆ. ಮೇ 4ರಂದು ಪಂಚರಾಜ್ಯಗಳ ಚುನಾವಣೆ ರಿಸಲ್ಟ್ ಬರಲಿದೆ. ಅದಾದ ಬಳಿಕ ರಾಜ್ಯದ ಕಡೆ ಗಮನ ಕೊಡಬಹುದು ಎಂಬ ನಿರೀಕ್ಷೆ ಹೆಚ್ಚಾಗಿದೆ. ಒಂದು ಕಡೆ ಹಿರಿಯ ಶಾಸಕರು ಸಚಿವ ಸಂಪುಟ ಸೇರೋದಕ್ಕೆ ಕಸರತ್ತು ಮಾಡ್ತಾ ಇದ್ರೆ, ಇತ್ತ ಕೆಲ ಸಚಿವರಿಗೆ ಮಂತ್ರಿ ಸ್ಥಾನ ಕಳೆದುಕೊಳ್ಳುವ ಟೆನ್ಷನ್ ಶುರುವಾಗಿದೆ. ಈಗಾಗಲೇ ಇಲಾಖಾವಾರು ಪ್ರೋಗ್ರೆಸಿವ್ ರಿಪೋರ್ಟ್ ಹೈಕಮಾಂಡ್ ನಾಯಕ ರಾಹುಲ್ ಗಾಂಧಿ ಕೈ ಸೇರಿದ್ದು, ಅಳೆದು ತೂಗಿ ಕೆಲವರನ್ನ ಸಚಿವ ಸಂಪುಟ ಸ್ಥಾನದಿಂದ ಕೈಬಿಡಲಾಗುತ್ತೆ ಎಂಬ ಲೆಕ್ಕಾಚಾರ ನಡೀತಾ ಇದೆ. ಹೊಸಬರಿಗೆ ಅವಕಾಶ ಕೊಡೋದಕ್ಕೆ ಕೆಲವರು ತ್ಯಾಗವನ್ನ ಮಾಡಬೇಕಾಗುತ್ತೆ ಅಂತ ಈಗಾಗಲೇ ಕೆಲ ಸಚಿವರು ಬಹಿರಂಗವಾಗಿ ಹೇಳಿದ್ದಾರೆ. ಸರ್ಕಾರಕ್ಕೆ 3 ವರ್ಷ ಪೂರೈಸುತ್ತೆ, ಸಚಿವ ಸಂಪುಟ ಪುನರಚನೆ ಆಗಲೇಬೇಕು ಎಂದು ಶಾಸಕರು ಪಟ್ಟು ಹಿಡಿದಿದ್ದಾರೆ. ಆದ್ರಿಂದ ಕೆಲವರಿಗೆ ಸಚಿವ ಸ್ಥಾನ ಬಿಟ್ಟುಕೊಡಬೇಕೆಂಬ ಸಂದೇಶ ರವಾನೆಯಾಗಿದೆ. ಸದ್ಯ ಸಿದ್ದು ಡಿಕೆಶಿ ಸಿಎಂ ಕುರ್ಚಿ ಕಥನದ ನಡುವೆ ಕ್ಯಾಬಿನೆಟ್ ರೀಶಫಲ್ ಕಸರತ್ತು ವೇಗ ಪಡೆದುಕೊಂಡಿದೆ. ಯಾರಿಗೆ ಮಂತ್ರಿ ಸ್ಥಾನ, ಯಾರ್ಯಾರಿಗೆ ಕೋಕ್ ಅನ್ನೋದು ಮೇ 4ರ ಪಂಚರಾಜ್ಯ ಚುನಾವಣೆ ಫಲಿತಾಂಶದ ಬಳಿಕ ಕಾದು ನೋಡಬೇಕಿದೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.